ನಾವೆಲ್ಲ ಗೇಸಿ, ನಾವೆಲ್ಲ ನೀರಿಕ್ಕಿ, ನಾವೆಲ್ಲ ಸೊಸಿ ತಂದು ಹಾಕಿ ಎಲ್ಲ ಮಾಡಿದೆ. ಇವಾಗ ಇವನ್ನೆಲ್ಲ ಬೆಳ್ಕೊಂಡು ದುಡ್ಡು ಮಾಡ್ಕೊಂತ ಇದ್ದಾನೆ. ಹೆಂಗೈತಿ ನಾವು ಹಾಕಿರೋದು ನಾವು ಕೊಯ್ಕೊಂತೀವಿ, ಹೂವನ ಅಂತೀನಿ. ಹಬ್ಬಕ್ಕೆ 100 ರೂಪಾಯಿ ಮಾರಾಕ್ತೇವೆ. ನಮ್ಮ ಅಯ್ಯಮ್ಮ ಹೇಳಿದ್ಲು, ಅದಕ್ಕೇನೆ ಈ ಓಸುನು ಕೊಯ್ಕೊಂಡ್ರಿ ಚೆನ್ನಾಗಿ ದುಡ್ಡಾಗುತ್ತೆ, ಹಬ್ಬಕ್ಕೆ ಚೆನ್ನಾಗಿ ರೇಟ್ ಸಿಗುತ್ತೆ, ಅದಕ್ಕೇನೆ ನಾವು ಹಾಕ್ತಾವು ನಾವು ಕೊಯ್ಕೊಂತೀವಿ ಅಂತ ಹೇಳಿ ಹೇಳ್ತೀನಿ ನಾನು ಸಿದ್ಲಿಂಗ್ ಹೋಗಿ. ಬಾರೋ ಅಣ್ಣ, ಉಣ್ಣಣಯ್ಯ ಬಾರೋ ಇಲ್ಲಿ. ಏನಪ್ಪ, ಯಾಕ ಮಾತಾಡಿಸ್ದೆ? ನಾಳೆ ಕನ್ನಡದನ ಹೂವ ನಾನು ಕೊಯ್ಕೊಂತೀನಿ. ಅವ್ನು ಸಿದ್ಲಿಂಗು ಹೇಳಲ್ಲ ಇದನ್ನು ಕರೆದು, ಅದಕ್ಕೇನೆ ನಾನು ಹೇಳೋಣ ಅಂತ ಹೇಳಿ. 2 ದಿವ್ಸಕ್ಕೆ ಶೆನಕ್ಕೆಲ್ಲ ತುಂಬ ಹೊಡೆದು ಬಿಡ್ತಾವೆ ಶೆನಕ್ಕೈದ ಹೂವು. ಯಾಕಂದ್ರೆ ನಾವು ಹಾಕ್ತಾವು, ನಾವು ಗೇಸಿ ನಾವು ಇಕ್ತಾವು, ಅದಕ್ಕೇನೆ ನಾವೆಲ್ಲ ಕೊಯ್ಕೊಂತೀವಿ. ತಡಿ ಬೇಕಾದ್ರೆ ಮುಂದಿನ ತಡಿಗೆ ಅವ್ನು ಏನಾನ ಮಾಡ್ಕೊಂಬ್ಲೋಳು, ಹಬ್ಬಕ್ಕೆ ಶೆನಕ್ಕೆ ರೇಟ್ ಸಿಕ್ಕೈತಿ. ಅದಕ್ಕೆ ನಾವು ಕೊಯ್ಕೊಂತೀವಿ, ನಾವು ಹಾಕಿರೋದಲ್ಲ ಈ ತಡಿ ನಾವು ಕೊಯ್ಕೊಂತೀವಿ. ನಿನ್ನ ವಾಟ್ ತುಂಬ್ದಾನೆ ಹೇಳ. ಅವತ್ತು ಪಾಪ ಅವ್ನು ಹೇಳ್ದ ನೀರು ಇಕ್ಕೊಂಡು ಹಬ್ಬಕ್ಕೆ ತೊಳೆ ಚೆನ್ನಾಗಿ ರೇಟ್ ಸಿಗುತ್ತೆ ಮಾಡ್ಕೊಳಪ್ಪ ಅಂದ್ರೆ ನಾನು ಮಾಡಲ್ಲ ಅಂತ ಅಂದ. ನೀನು ಈಗ ಅವನು ಎಲ್ಲನ ನೀರಿಕ್ಕದು ಮಂಜುಗೆ ಹೇಳ್ದ, ಅವ್ನು ಮಂಜು ತಿರ್ಗ ಅವ್ನೊಟ್ಟು ಹೊಲ ಮಾಡೋದು, ಅವ್ನಿಗೆ ಯಾಕೆ ಚೆನ್ನಾಗಿ ಇಲ್ದಂಗೆ ಆತ ಅವ್ನು ಮಾಡಲಿಲ್ಲ. ಸಿದ್ಲಿಂಗನೇ ಅವನೇ ಪಾಟ್ ಬಿದ್ದು ಮಾಡಿ ಅವನಿ. ಇವಾಗ ನೀನು ಇದಕ್ಕೆ ಕೇಳಿರಿ ಹೆಂಗೆ ಅವ್ನು ಕೊಡ್ತಾನೆ ಹೇಳಲ್ಲ. ಹಾಂ, ಅವನ್ನೆಲ್ಲ ನೀರಿಕ್ಕಿ ಗೊಬ್ಬರ ಹಾಕಿ ಹೆಂಗೆ ಹೂವು ಸೆನಕ್ಕೆ ಬಿಡಂಗೆ ಎಲ್ಲ ಕೊಚ್ಕೊಂಡು ಎಲ್ಲ ನೀಟಾಗಿ ಮಾಡ್ತಾನೆ ಅವನಿ. ಇವಾಗ ನೀನು ನನಗೂ ಇದ್ರಾಗ ಬರಬೇಕು ನಾನು ತಾಂಬ್ತೀನಿ ಅಂತಂದ್ರೆ ಯಾರೂ ಕೊಡಲ್ಲ. ಹಂಗ ಕರಿ ನಾನೆಲ್ಲ ಹೇಳ್ತೀನಲ್ಲ ಇದಾನೆ. ಯೋ ಸಿದ್ಲಿಂಗ, ಸಿದ್ಲಿಂಗ ಬಾರ ಇಲ್ಲಿ. ಯಾಕ ನಿಮ್ಮ ಅಣ್ಣ ಕರಿತಾನೆ? ಏನಣ್ಣ ಹೊಲ್ತಕ್ಕ ಕಾಲಿಕ್ಕಲ್ಲಂಬರು ಯಾಕೆ ಬಂದವ್ರು ಅವರು? ಯಾತವನು ನಾನು ಹಾಕಿದ್ದೆ ಹೂವಿನ ಗಿಡನ, ಅದಕ್ಕೆ ನಾನು ಕೊಯ್ಕೊಂತೀನಿ ಅಂತ ಹೇಳ್ತಾ ಇದ್ದಾನೆ. ನಡಿಯಾಲೆ ಯಾಸಿಕೆ ಶಾಣೆ ನನ್ನ ಮಗನೇ. ಎಲ್ಲೇ ಅವತ್ತು ನೀರು ಇಕ್ಕೆ ಅಂತೇಳಿ ಅವ್ನು ಹೇಳಿರೋನು, ನಾನು ಇಕ್ಕೆಮಲ್ಲ ಅಂತ ಬೋಗ್ಲತಾನೆ. ಇವತ್ತು ಬಂದವನು ಸೇನಕ್ಕೆ ಬಿಟ್ಟವೆ ಅಂತೇಳಿ ಈಗ ಸೇನಕ್ಕೆ ಅಂತ ಐತಲ್ಲ ವಲ್ಲ ಅರುಸ್ನುಗಿ ಎಲ್ಲ ಹೂವು ಇಟ್ಟಿಟ್ಟಾಗಲ್ಲ ಹೂವು ಹೊಡ್ದವಲ್ಲ ಸೇನಕ್ಕೆ. ಇವಾಗ ಕಾಮ್ತಿರೋದಕ್ಕೆ ಅದೇ ಬಂದವನಿ. ಇಲ್ಲೇ ವಾಗನೇನ ಅವ್ನು ನೀರಿಕ್ಕಿ ಗೊಬ್ಬರ ಹಾಕಿ ಎಲ್ಲ ಸೇನಕ್ಕೆ ನೋಡ್ಕೊಂಡಿರೋನು ಈಗ ಬಿಡ್ತಾನ ಅವನು ನಿನಗೆ. ಇದೊಂದು ತಡಿ ನಾವು ಕೊಯ್ಕೊಂತೀವಿ. ನಾನು ಗೇಸಿ ನಾನು ಸೊಸಿ ಎಲ್ಲ ತಗೊಂಬಂದು 7th ಸೊಸಿನ ನಾನೆಲ್ಲ ಅಂಟೆಲ್ಲ ತಗೊಂಬಂದು ಹಾಕಿರೋದು. ನಾನು ಗೊಬ್ಬರ ಹಾಕಿ ನಾನು ಹಾಕಿರೋ ಇವು ಗಿಡಗಳು. ಇವಾಗ ನೀನು ಅದು ಹೆಂಗೆ ಬಿಡಿಸ್ಕೊಂತೀಯ, ನಾವು ಇದೊಂದು ತಡಿ ಬಿಡಿಸ್ಕೊಂತೀವಿ. ನಾಳೆ ಕನ್ನಡದನ ಕೊಯ್ಸ್ತೀನಿ, ನಾಡ್ದು ಕೊಯ್ಸ್ತೀನಿ. ಶನಿವಾರ ದಿನ ಹಬ್ಬಕ್ಕೆ ಒಳ್ಳೆ ರೇಟ್ ಸಿಗುತ್ತೆ, ಅದಕ್ಕೆ ಶನಿವಾರ ದಿನ ಕೊಯ್ಸ್ಕೊಂಡು ಹೋಗಿ ಶನಿವಾರ ದಿನ ಮಾರ್ಕೆಟ್ಗೆ ಹಾಕ್ಬತ್ತೀನಿ. ನಾನೇ ಕೊಯ್ಸ್ಕೊಂತೀನಿ. ಇದೊಂದು ಸತಿ ನಾನೇ ಎಲ್ಲನ ಕೂಲಿಯರ್ನ ಕರ್ಕೊಂಬಂದು ಎಲ್ಲ ಕೊಯ್ಕೊಂಡು ಹೋಗ್ತೀನಿ ಹೂವೆಲ್ಲನ. ನೀನು ಇದೊಂದು ತಡಿ ಬಿಡು, ನಾವು ಹಾಕಿದ್ದು ಬಿಡಲ್ಲ. ಏನೋ ಒಂದು ಕೇಳು ನಿನ್ನ ಕೈಯಾರೇನಿ ಬಿಡಲ್ಲ. ನಾನು ಯಾವತ್ತು ಹೇಳಿದ್ಕೆ ಏನಂದೆ? ಏನಂದೆ ನೀನು ಅವತ್ತು? ಏನಂದ ಹೇಳು? ನನಗೆ ಬೇಡವೇ ಬೇಡ, ನಿಮ್ಮ ಹೊಲ್ದಾಗ ಕಾಲಿಕ್ಕಲ್ಲ ಅಂದು ಇವತ್ತು ಹೆಂಗೆ ಬಂದಿದ್ಯಾ ನೀನು? ನನಗೆ ಬೇಡವೇ ಬೇಡ, ಹೋಗ ಎಲ್ಲ ನೀನೇ ನೀನೇ ಮಾಡು ಹಂಗೆ ಹಿಂಗೆ ಅಂತ ಹೇಳಿ ಅಂದಲ್ಲ. ನಾನು ಅವತ್ತಿಂದಲೂ ಗೊಬ್ಬರ ಗೋಡು ಹಾಕ್ಕೊಂಡು ಹಬ್ಬಕ್ಕೆ ಕೊಯ್ಸೋಣ ಅಂತ ಹೇಳಿ ನಾನು ನೀರಿಕ್ಕೊಂಡು ಬೆಳೆಸಿದ್ದೀನಿ. ಈಗೆಲ್ಲ ನೆಟ್ಟಗೆ ಮಾಡಿರೋದಕ್ಕೆ ಬಂದುಬಿಟ್ಟವನಿ. ನಾನು ನೀರಿಕ್ಕೊಂತ ಬುಡ್ಕಂಡೆ. ಈಗದಂಗೆ ಈಗ ಚೆನ್ನಾಗೈತಲ್ಲ, ಅದಕ್ಕೆ ನೋಡಿ ಸಹಿಸ್ಕೊಂಬಕ್ಕೆ ಆಗ್ತಿಲ್ಲ. ಚೆನ್ನಾಗಿ ರೇಟ್ ಸಿಗುತ್ತೆ ಅಂತ ಈಗ ಬಂದವ್ರು. ನಾನು ಅವಾಗ ಅದನ್ನೇ ತಾನೇ ಹೇಳಿದ್ದು, ರೇಟ್ ಸಿಗುತ್ತೆ ಮುಂದೊಂದು ದಿನ ಮಾಡ್ಕೆ ಅಂತ ಹೇಳಿ ಹೇಳಿರಿ. ಎಂತಟ ನಿಗ್ರದವ್ನು ಇವಾಗ ಯಾಕಲ್ಲ ಬಂದಿದ್ಯಾ? ಒಂದು ಹೂವು ಬಿಡ್ಸಲ್ಲ ಹೇಳ್ತೀನಿ ನೀನು ನೋಡೋಣ. ಬಿಡಿಸ್ಬಿಟ್ರೆ ಏನಿಲ್ಲ ನನ್ನ ಮಗನೇ ನಿನಗೆ. ಯಾಕೋ ನಾವು ಹಾಕಿರೋದು, ನಾವು ಹಾಕಿರೋ ಗಿಡಗಳು, ನಾವು ಹಾಕಿರೋವಾಗಿರೋದಕ್ಕೆ ನಮಗೆ ಅಧಿಕಾರ ಇರೋದಕ್ಕೆ ನಾವು ಕೇಳ್ತಿರೋದು. ಇಲ್ಲೇ ಇದ್ರಾಗ ನಿಂದೆ ತಪ್ಪು ಸೆಂಬಲಿಂಗ. ಇವತ್ತು ನೀನು ಹಿಂಗೆ ಕೇಳಬಾರ್ದು. ಅವತ್ತು ಅವನು ಇವತ್ತು ಹೇಳೇವ್ನಿ. ಅವತ್ತು ಹೇಳಿದ ಮೇಲೂ ನೀನು ಕೇಳಲಿಲ್ಲ ಅಂದಮೇಲೆ ಇವತ್ತು ಬಂದ್ರೆ ಅದು ಸರಿಯಾಗಲ್ಲ ಕಾಣಲ್ಲ. ನೀನು ಅವತ್ತೇನೇ ಬಿಡಪ್ಪ ಇಕ್ಕು ನೋಡೋಣ, ಅವತ್ತು ನಾನು ಬೋತೀನಿ ಅಂತ ಒಳ್ಳೆ ಮಾತಾಡಿದ್ರಿ. ಕೊಟ್ಟಲ್ಲ ಹೇಳ್ದು ನಾನು ನನ್ನ ಮಗುಗೆ ಮೈನೋಷನ್ ಮಾಡಕ್ಕೆ ಮಾತ್ರ ಆಗಲ್ಲ, ಎಲ್ಲ ದುಡ್ಡು ಮಾತ್ರ ಬೇಕು. ಹೋಗ್ತಿಲ್ ವಯಸ್ಸಿಗೆ ನನ್ನ ಮಗನೇ. ನಾನು ನೀರಿಕ್ಕಿರೋದು ನಾನು ಬಿಡಲ್ಲ. ನನಗೆ ಕೊಟ್ಟೇವು ನೀರನ್ನ ನಾನು ಬಿಡಲ್ಲ. ನಾನು ನೀರಿಕ್ಕಿ ಗೊಬ್ಬರ ಹಾಕಿ ನಾನು ಅವನು ಪಾಟ್ ಬಿದ್ದಿರೋದು ನಾವು ಇಬ್ಬರು. ಹೋಗ್ತಿಲ್ ವಯಸ್ಸಿಗೆ ಏನಿಲ್ಲ ಅಣ್ಣ, ಏನೋ ಒಂದು ಕೈಗೆ ಕೇಳ್ತೀನಿ. ಏನೋ ತಿಳ್ಕೊಬಿಟ್ಟಿದ್ಯಾ, ನಮ್ಮ ಸುದ್ದಿ ಬಂದ್ಬಿಟ್ರೆ ಅಷ್ಟೇ ಗೊತ್ತಲ್ಲ, ನಾವಿಬ್ರು ಕುಚ್ಚಕ್ಕಳು. ನಿನಗೂ ಇದಕ್ಕೂ ಸಂಬಂಧ ಇಲ್ಲವೇ ಇದು? ನೀನು ಸುಮ್ಮನೆ ಇರ್ಬೇಕು ನೋಡಿ, ಹೇಳಿರ್ತೀನಿ. ನಾನು ನನ್ನ ತಮ್ಮ, ನಾವುಂಟು ನನ್ನ ತಮ್ಮ ಉಂಟು. ನಾನು ಗಿಡಗಳು ನಾನು ಗೇಸಿದ್ದೆ, ನಾನು ಹಾಕಿದ್ದೆ ಗಿಡಗಳನ್ನ 7th ಸಸಿಗಳನ್ನ ತಂದು ನಾನೆಲ್ಲ ಹಾಕ್ದನ್ನು ನಾನು. ಇವತ್ತು ನಾನು ನಮ್ಮ ತಮ್ಮಂತ ನಾನು ಮಾತಾಡ್ತೀನಿ, ನೀನು ಮಾತಾಡಬೇಡ ಸರಿನಾ? ನೀನು ಏನೇ ಆಗಲಿ ನೀನು ಮಾತಾಡಬೇಡ. ಮಾತಾಡ್ತಾನವ್ನು, ಮಾತಾಡೋ ಅಧಿಕಾರ ಐತೆ. ಯಾಕಂದ್ರೆ ಅವನು ಹಾಕ್ಯವನೆ, ಅವನು ಇವತ್ತು ನೀರಿಕ್ಕವನೆ. ನಾನಿಲ್ಲ ಅಂದ್ರೂ ಇದಕ್ಕೆಲ್ಲ ನೀರಿಕ್ಕಿರೋದೇ ಅವನು, ನೋಡ್ಕೊಂಡಿರೋದೇ ಅವನು. ಹೊಲ್ದಾಗೆಲ್ಲನ ನೋಡ್ಕೊಂಡವನೇ ಅಂದಮೇಲೆ ಅದೆಂಗೆ ಬಿಡೋಕ್ಕಾಗುತ್ತೆ? ಬಿಡಲ್ಲ. ಇಲ್ಲ ಬಿಡಲ್ಲ, ಬಿಡಲ್ಲ. ಅದೇನು ಮಾಡ್ಕೆ ಮಾಡು. ನೀನು ಹಾಕಿರೋ ಒಂದು ಹಿಡ್ಕೆ ಮತ್ತು ನೋಡ್ಕೋಬೇಕಾಯ್ತು. ಅವ್ನು ಹೇಳ್ದ ತಾನೆ ಈಗ ಬಂದರೆ, ನಿನ್ನ ಹೊಲ್ತಕ್ಕೆ ಬರಲ್ಲ, ನಿನ್ನ ಹೊಲ್ತಕ್ಕೆ ಕಾಲಿಕ್ಕಲ್ಲ, ಹಿಂಗೆ ಹಿಂಗೆ. ಅವನೇನು ಹೇಳ್ದ? ಬೋರಿನ ತೀರಾನ ಅದು ಸರ್ ಮಾಡಿಸಿರೋದು ಕೊಡ್ದಿದ್ರು ಒಟ್ಟೆ. ಇವಾಗ ಸದ್ಯಕ್ಕೆ ನೀರನ್ನ ಇಕ್ಕೊಂಡು ಅವನ್ನ ಹಾಕಿರೋವನ್ನ ಉಳಿಸ್ಕೊಂಡು ಹೋಗ್ರಿ ಅಂತ ಹೇಳಿ ಎಷ್ಟು ಹೇಳ್ದ ಅವನು. ಒಳ್ಳೆ ಮಾತನಾಗ ಹೇಳಿದ್ರು ಕೇಳಲಿಲ್ಲ ಅಂದಮೇಲೆ ಇನ್ನೇನು ಮಾಡ್ತಾರೆ ಎಷ್ಟೇನಿ. ಇವಾಗ ಬಂದಿರೋದಲ್ಲ ಅಲ್ಲ. ಇದು ಒಂದು ತಡಿ ಕೊಯ್ಕೆಂಬ್ತಿ. ನಮಗೆ ಗೇಸಿದ್ದು ಗಿಡ ತಂದು ಹಾಕಿರೋದು ಹುಟ್ಟೋದು ಬೇಡ, ಬರೀ ಎಲ್ಲ ಲಾಸ್ ಆಗೈತಿ. ನೀನು ಹೊಲ್ದಾಗ ಏನು ಮಾಡಿರೂ ನಮಗೆಲ್ಲ ಬರೀ ಲಾಸೇನೆ.
ನಿನ್ನ ಕೈಲಿ ಮಾಡೋಕ್ಕಾಗಲ್ಲ ಅಂತ ಹೇಳು. ಸುಮ್ಮನೆ ಯಾಕೆ ಹಂಗೆ ಹೇಳ್ತೀಯ? ಈಗ ಮಾಡೋಕ್ಕಾಗ್ದಿಲ್ದಾರ ಅದೇನೋ ಹೇಳಿದ್ರಂತೆ, ಆಗ ಹಂಗಾಗುತ್ತೆ. ಇಲ್ಲಿ ನೋಡಿಲಿ, ನಿನಗೆ ಮಾಡೋ ಮನ್ಸಿದ್ರೆ ನೀನು ಮಾಡ್ತಿದ್ದೆ. ಅವತ್ತೇ ಹೇಳಿದ್ದೀನಿ ನಾನು, ನಿನಗೆ ಬದುಕು ಮಾಡೋಕ್ಕೆಲ್ಲ ಆಗಲ್ಲ, ನೀನು ಆಲೆ ಮೈ ಹೊಂಟ್ಕೊಬಿಟ್ಟಿದ್ಯಾ, ಆಗಲ್ಲ. ನಿನ್ನ ಪಾಡಿಗೆ ನಿಂದು ಏನೈತೆ ನೀನು ನೋಡ್ಕೊಂಡು ನಿನ್ನ ಪಾಡಿಗೆ ನೀನು ಇರೋದು ಕಲಿ ಅಷ್ಟೇ. ನೀನು ಏನೋ ಇಲ್ಲಿ ಕೇಳೋಕ್ಕೆ ಬರಬೇಡ, ಹೇಳೋಕ್ಕೆ ಬರಬೇಡ. ನಾನು ಯಾವತ್ತಿನ ಹೊಲನ ಕೊಡೋದಿಲ್ಲ, ನನ್ನ ಅಲ್ಲಿ ತಕ್ಕ ಕಾಲೂ ಇಕ್ಕಬೇಡ ನೀನು, ಸರಿನೇ? ಏನೋ ಬಿಡು, ಹೋದ್ರು ಹೋಗ್ಲಿ ಅಂತೇಳಿ ಆ ಹುಡುಗರು ಮಕ್ಕ ನೋಡ್ಕೊಂಡು ಕೊಟ್ಟೆ. ಆ ಹುಡುಗರು ನಿಮ್ಮಂಥ ಬುದ್ಧಿನೇ ಕಲ್ತ್ಬಿಟ್ಟವೆ. ಅವು ಒಳ್ಳೆ ಮಾಲಿ ಇನ್ಯಾವುದೇ ಕಾರಣಕ್ಕೂ ಹಾಂ ಕೊಡಲ್ಲ. ರೇಟ್ ಚೆನ್ನಾಗಿ ಸಿಗುತ್ತಲ್ಲ, ಅದಕ್ಕೇನೆ ಕೊಡಲ್ಲ ಅಂತಾನೆ. ರೇಟ್ ಏನಾದ್ರು ಸಿಗಲಿಲ್ಲ ಅಂದಿದ್ರೆ ಕೊಡಾನು. ಬಿಡು, ಇಕ್ಕೆಂಬ್ಳೇಳು ತಾಂಬ್ಳೇಳು ನಮ್ಮ ಅಣ್ಣಯ್ಯ ದೊಡ್ಡ ಬಿರುದು ಪಟ್ಕೊಬನ ಅಂತ ಹೇಳಿ ಊರಾಗೆಲ್ಲರಿಗೂ ಹೇಳ್ಕೊಂಬರೋನು. ನಮ್ಮ ಅಣ್ಣಗೆ ಕೊಟ್ಟೆ, ನಮ್ಮ ಅಣ್ಣಗೆ ಹೊಲ ಕೊಟ್ಟಿದ್ದೀನಿ, ಸೇವಂತಿಗೆ ಗಿಡ ನಾನು ನೀರಿಕ್ತೆ ಕೊಟ್ಟೆ. ರೇಟ್ ಇಲ್ಲ ಅಂದ್ರೆ ಕೊಡಾನು. ದೊಡ್ಡ ಬಿರುದು ಪಡ್ಕೊಂಬಕ್ಕೆ ಊರಾಗೆಲ್ಲ ನಾ ಸಿದ್ಲಿಂಗ ಒಳ್ಳೇನು ಸೆಂಬಲಿಂಗ ಒಳ್ಳೇನಲ್ಲ ಅಂತ ಅಂಬ್ಲಿ ಅಂತ ಹೇಳಿ ಕೊಡ್ತಿದ್ದೆ. ಎಲ್ಲ ಗೊತ್ತಾಗುತ್ತೆ ಹೇಳಪ್ಪ, ನನಗೆ ಎಲ್ಲ ಗೊತ್ತಿರೋದೇನೆ. ನೀವೆಲ್ಲನ ಎಷ್ಟು ನಾಟಕ ಆಡ್ತೀರ ಅಂಬೋದು ಗೊತ್ತೈತಿ. ಬೋಲ್ ಒಳ್ಳೆಯರಲ್ಲ, ಇವನೊಬ್ಬ ಜೊತೆಯಾಗ್ಯವನಿ. ಏನಂದ್ರೂ ಕೊಡ್ತಿರ್ಲಿಲ್ಲ. ನಾನು ಹೇಳಿದೆ ತಾನೇ ಅವತ್ತೇನೆ, ಹೇಳಿದ್ದೀನಿ ನಾನೇನೆ. ಹಬ್ಬ ಐತೆ, ಹಬ್ಬಕ್ಕೆ ಚೆನ್ನಾಗಿ ರೇಟ್ ಸಿಗುತ್ತೆ, ನೀರಿಕ್ಕೋ ಗೊಬ್ಬರ ಹಾಕು ಅಂತೇಳಿ ನಾನೇ ಬಾಯಿ ಬಿಟ್ಟು ಹೇಳಿದ್ದೀನಿ. ಅವತ್ತು ಕೇಳ್ದಿಲ್ದನ್ನು ನೀನು ಈಗ ಬಂದರೆ ನೀನು ಹೆಂಡ್ತಿ ಹೇಳ್ಕೊಟ್ಟವಳೇನೋ ಹೋಗಿ ಕೇಳು ಅಂತ, ಅದಕ್ಕೆ ಬಂದಿದ್ಯಾ ನೀನು. ಇಲ್ಲಾಂದ್ರೇನು ನೀನು ಗೊತ್ತಿರಲಿಲ್ಲ. ಹಬ್ಬಕ್ಕೆ ಚೆನ್ನಾಗಿ ರೇಟ್ ಸಿಗುತ್ತಲ್ಲ, ಅವ್ರು ದುಡ್ಕೊಂತಾರಲ್ಲ ಚೆನ್ನಾಗೆ, 100 ರೂಪಾಯಿ ಮಾರು ಹೂವು ಹಾಕ್ತಾವಲ್ಲ ಅಂತ ಹೇಳಿ ಒಟ್ಟೂರಿಗೆ ಬಂದಿರ ನೀನು. ಬಿಡ್ರಲ್ಲ ಅಂತ ಹೋಗ್ಲಿ, ಈಗ ಯಾರು ಬಿಡಲ್ಲ. ನೀನು ಅವತ್ತು ಇಕ್ಕೆಬೇಕಾಯ್ತು, ಸುಮ್ಕಿರು. ನಡಿ ಸಿಕ್ಕಿ ಸುಮ್ಮನೆ ಅಂತ ತೆಗೆಸಿ ಆನೆ ಮಾತಾಡೋಕೊಬಿಡಿಸಿದ್ಲಿಂಗು. ನೀನು ಬೊತ್ತು ನೀನು ನೋಡ್ಕೊಬಾ, ಕರೆಂಟ್ ಬಂದೈತಿ, ನೀರು ಇಕ್ಕದೈತೆ, ನೀನು ಬೊತ್ತು ನೀನು ನೋಡ್ಕೊಬಾ. ನನ್ನ ಮಗ ಸುಮ್ಮನೆ ಬಂದವ್ನು ಒಟ್ಟೂರಿಗೆ ಯಾರ ನೋಡಿ ಅವಳವ್ರೆ, ಅದಕ್ಕೆ ನೋಡಿ ಸಹಿಸ್ಕೊಂಬಕ್ಕ ಆಗ್ತಿಲ್ಲ, ಅದಕ್ಕೆ ಬಂದವ್ನಿಗೆ ಬೇಕಿದ್ರೆ ಅವಾಗ ಎಲ್ಲನ ನೀನು ನೋಡಿ ಮಾಡ್ಬೇಕಾಗಿತ್ತು. ಇವಾಗ ನೀನು ಅವೆಲ್ಲನ ಯಾರು ಕೇಳಲ್ಲ, ಸರಿನಿ? ನೀನು ಏನಿದ್ರು ನೀನು ನೋಡ್ಕೊಂಡು ನೀನು ಹೋಗ್ತಾ ಇರ್ಬೇಕು. ಇಲ್ಲೆಲ್ಲ ಹೆಚ್ಚಾಗಿ ಮಾತಾಡಬೇಡ. ಒಂದು ಹೂವಕ್ಕಿದ್ರೂ ಸುಮ್ಮನೆ ಇರೋದಿಲ್ಲ ನೋಡು. ಏನಿಲ್ಲ ಅವನು ತಿರ್ಗಾ ಗೊತ್ತಲ್ಲ. ನನಗೆ ಕೇಳೋ ಅಧಿಕಾರ ಐತೆ ಕಣ, ಅದಕ್ಕೆ ಕೇಳ್ತಾ ಇದ್ದೀನಿ. ನಾನು ಇದನ್ನು ಗುತ್ತಿಗಂತ ಮಾಡ್ಕೊಂಡು ಎಲ್ಲ ಗೇಸಿ ಗಿಡಗಳು ತಂದು ಹಾಕಿದ್ದು ನಾನು, ಅದಕ್ಕೆ ಕೇಳ್ತಾ ಇದ್ದೀನಿ. ವೇದು, ನೀನು ಮಾತಾಡ್ಬೇಡ ನೋಡಿ, ಹೇಳಿರ್ತೀನಿ. ನೀನು ಮಾತಾಡಿದರೆ ಸರಿ ಹೋಗೋದಿಲ್ಲ. ನೀನು ಮಾತಾಡಲಿಲ್ಲ ಅಂದರೆ ನನಗೆ ಚೆನ್ನಾಗಿರುತ್ತೆ. ನೀನು ಮಾತಾಡ್ಬಿಟ್ರೆ ಅಂದರೆ ನನಗೂ ನನ್ನ ತಮ್ಮನಿಗೂ ನೀನು ಜಗಳ ತಂದಿಕ್ಕಂಗಾಗುತ್ತೆ. ನೀನು ಸುಮ್ಮನೆ ಇರ್ಬಿಡು. ನೀನು ಮಾತಾಡೋದೀಯ, ಹೋಗು ಸುಮ್ಮನೆ. ಅವ್ನು ನಂದೇ ಇದ್ವಲ್ಲ, ನೀನು ಏನು ಹೇಳಂಗಿಲ್ಲ ಕೇಳಂಗಿಲ್ಲ. ನನಗಿರೋ ಅಧಿಕಾರ ನಿನಗಿಲ್ಲ ಇಲ್ಲಿ. ಹೋಗು, ಅದನ್ನ ಬೆಲೆ ಉಳಿಸ್ಕೊಂಡಿಲ್ಲ ನೀನು. ನನಗೆ ಓಟ ಅಧಿಕಾರ ಐತೆ, ನನಗೆ ಓಟ ಬೆಲೆ ಐತೆ, ನಿನಗಿಲ್ಲ. ಅಣ್ಣ ಆಗಿರ ನಿನಗಿಲ್ಲ. ಹೋಗಿ ಸುಮ್ಮನೆ. ನೋಡಿ ಹೆಂಗೆ ಮಾತಾಡ್ತಾನೆ ಅಣ್ಣ, ನೋಡೋಣ ಹೆಂಗೆ ಮಾತಾಡ್ತಾನೆ ಅವನು. ಅವನಿಗೆ ಬೆಲೆ ಐತೆ ಅಂತ ನನಗೆ ಬೆಲೆ ಇಲ್ವಂತಿ. ಮತ್ತು ಅವನಿಗಿರೋ ಬೆಲೆ ನಿನಗಿಲ್ಲ. ಇವತ್ತು ಅವ್ನು ನನ್ನ ಕಷ್ಟ ಸುಖಕ್ಕೆ ಅವನಾಗ್ಯವನೆ, ನನಗೆ ಅವನಾಗ್ಯವನೆ ಅಷ್ಟೇ. ನಿನಗೆಲ್ಲ ಐತೆ ಬೆಲೆ? ಹೋಗು. ನನಗೆ ಅವನೇ ಮುಖ್ಯ, ನಿನಗಿನ ನನಗೆ ಅವನೇ ಮುಖ್ಯ. ಅವನೇ ನನಗೆ ಅಣ್ಣ ತಮ್ಮ ಎಲ್ಲ ಅವನೇನೆ ನನಗೆ. ಹಬ್ಬ ನೋಡೋಣ ಕಣ, ಎಲ್ಲದಕ್ಕೂ ಅವನೇ ಆಗ್ತಾನೆ. ನಮ್ಮ ಮುಂದಂಗ್ರೆ ನಾವು ಯಾತಕ್ಕೂ ಬೇಕಾಗಲ್ಲ. ನಾನು ನೋಡೋಣ. ನೋಡಿದ್ರಲ್ಲ ವೀಕ್ಷಕರು, ಇವಾಗ ನಮ್ಮ ಅಣ್ಣಯ್ಯ ಹೂವು ಎಲ್ಲ ಚೆನ್ನಾಗಿ ಬಿಟ್ಟಿರೋದಕ್ಕೆ ನಾನೆಲ್ಲ ನೀರಿಗೆ ಗೊಬ್ಬರ ಹಾಕಿದ್ದೀನಿ. ಈಗ ನಾವು ಹಾಕಿರೋದು ಅಂತೇಳಿ ಈಗ ಬಂದವನೆ. ಎಲ್ಲ ಚೆನ್ನಾಗಿ ರೇಟ್ ಸಿಗುತ್ತೆ, ಎಲ್ಲ ಚೆನ್ನಾಗಿ ದುಡ್ಕೊಂತಾರೆ ಅಂತ ಇವಾಗ ಬಂದಿರೋದು ನೋಡಿರಿ. ನೋಡ್ತಾ ಇರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.